ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಅದರಲ್ಲಿ ತುಂಬಾನೇ ಮುಗ್ಧವಾಗಿರೋ ಹಳ್ಳಿ ಜನ ಬಂದಿದ್ದಾರೆ ಅಂತ ಹೇಳ್ಬೋದು. ಒಬ್ರು ಮಹಿಳೆ ಬಂದಿದ್ದಾರೆ, ಹಳ್ಳಿಯಿಂದ ಯಾರಾದರೂ ರೈತ ಮಹಿಳೆ ಬಂದಿದ್ದಾರಾ, ನಾನು ಬರ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರೋಮೋನ ನೋಡೋಣ ಬನ್ನಿ. ಮೊದಲಿಗೆ ರೈತ ಮಹಿಳೆಯಾಗಿ ಬಿಗ್ ಬಾಸ್ ಮನೆಗೆ ಯಾರು ಬಂದಿಲ್ಲ, ನಾವು ಬರೋಣ. ಟಿವಿ ನೋಡ್ಬೇಕಾದ್ರೆ ಬೈಕೊಂತ ಇದ್ರು ವಿನಯ್ನ. Why he is so angry? Every time he is so angry ಅಂತ ಇದನ್ನ ನೋಡಿದ್ರೇನೆ ಗೊತ್ತಾಗ್ತಿದೆ ಇವರು ಬಿಗ್ ಬಾಸ್ ಸೀಸನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಹಳೆ ಸೀಸನ್ಗಳನ್ನ ಎಲ್ಲ ವಾಚ್ ಮಾಡ್ತಾ ಇದ್ರು ಅಂತ ಇದರಲ್ಲಿ ಗೊತ್ತಾಗ್ತಾ ಇದೆ. ಇವ್ರಿಗೆ ಬಿಗ್ ಬಾಸ್ ಹೇಗಿರುತ್ತೆ, ಏನು ನಡೆಯುತ್ತೆ ಅನ್ನೋದು ಗೊತ್ತಿದ್ದೇನೆ ಇಲ್ಲಿಗೆ ಬಂದಿದ್ದಾರೆ. ಸೊ ಇವರು ಮಾತಾಡ್ತಾ ಇರೋ ರೀತಿ ಆಗಿರ್ಬೋದು, ಸೆನ್ಸ್ ಆಫ್ ಹ್ಯೂಮರ್ ಆಗಿರ್ಬೋದು, ಹೇಳ್ತಾ ಇರೋವಂಥ ವಿಚಾರನ ಹೇಳೋ ರೀತಿಯಿಂದನೂ ಅವ್ರು ಇಂಪ್ರೆಸ್ ಮಾಡೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಿನ್ನೆ ಕೂಡ ಬಂದಿದ್ರು ಕುಮಾರಿ ಅಂತ, ಅವರು ಕೂಡ ಜಜಸ್ನ ಇಂಪ್ರೆಸ್ ಮಾಡಿ ಮನೆಗೆ ಹೋದ್ರು. ಅವ್ರಿಗೆ ಏನೋ ಕಷ್ಟ ಇದೆ, ಅವರು ಏನೋ ಒಂದು ಕಷ್ಟದಿಂದ ಬಂದಿದ್ದಾರೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡಲಿಲ್ಲ. ಅವ್ರಿಗೆ ಹತ್ರ ಇರೋ ಟ್ಯಾಲೆಂಟ್ನ, ಹಾಗೇನೆ ಅವರ ಮಾತಿನ ಚತುರತೆನ, ಹಾಗೇನೆ ಅವರ ಸ್ಮಾರ್ಟ್ನೆಸ್ನ ನೋಡ್ಬಿಟ್ಟೇನೆ ಆಮೇಲೆ ಜಜಸ್ಗಳು ಏನಿದ್ದಾರೆ ಸೆಲೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ತುಂಬಾ ಜನನ್ನ ಹೇಳ್ತಿದ್ರು ಬೇರೆ, ವಿನಯ್ ಗೌಡ ಆಗಿರ್ಬೋದು, ಸಂಗೀತಾ ಶೃಂಗೇರಿ ಅವರಾಗಿರ್ಬೋದು ಸರಿಯಾಗಿ ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ಹಳೆ ಪ್ರೊಮೋಗಳನ್ನ ನೋಡ್ಕೊಂಡು ಬಿಗ್ ಬಾಸ್ ಶುರು ಆಗೋಕ್ಕಿಂತ, ಅಗ್ನಿ ಪರೀಕ್ಷೆ ಶುರು ಆಗೋಕ್ಕಿಂತ ಮುಂಚೆನೆ ತುಂಬಾ ಊಹಾಪೋಹಗಳು ಓಡಾಡ್ತಿದ್ವು, ಇವರು ಸರಿಯಾಗಿ ಜಡ್ಜ್ ಮಾಡಲ್ಲ ಏನಿಲ್ಲ ಅಂತ. ಈಗ ಎಪಿಸೋಡ್ ನೋಡಿದ್ಮೇಲೆ ಅದೆಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ತುಂಬಾನೇ ಚೆನ್ನಾಗಿ ಆಯ್ಕೆನ ಮಾಡ್ತಿದ್ದಾರೆ, ತುಂಬಾನೇ ಕರೆಕ್ಟ್ ಆಗಿರೋ ಪರ್ಸನ್ಗಳನ್ನ ಹುಡುಕಿ ಆಯ್ಕೆ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇಲ್ಲಿ ಇನ್ನು ಇವ್ರ ಕಡೆಗೆ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿ ಮಾತಾಡ್ತಿದ್ದಾರೆ. ಹಾಗೇನೆ ಅವ್ರಿಗೆ ಎಲ್ಲಿ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ರೀತಿ ಹೇಳಬೇಕು ಅನ್ನೋದು ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಏನ್ ಮಿಮಿಕ್ರಿ ಮಾಡ್ತೀರಮ್ಮ? ಅಜ್ಜಿ ತರ ಮಾತಾಡ್ತೀನಿ ಕಣಯ್ಯಪ್ಪ. ನೀವು ತುಂಬಾ ಮುಗ್ಧವಾಗಿದ್ದೀರಾ. ಅಲ್ಲಿರೋದಿಲ್ಲ ಮುಗ್ಧ ಮೂಡ್ತಾರೆ. ನಮಗೆ ಗೊತ್ತಿದ್ದು ನೀವು ಬಾವಿ ಮಾತ್ರ ಈಜ್ಬೋದು ಅಂದ್ಬಿಟ್ಟು ನಾವು ಸಮುದ್ರಕ್ಕೆ ನಿಮ್ಮನ್ನ ತಳ್ಳಕ್ಕಾಗಲ್ಲ. ಗಟ್ಟಿ ನೋಡಿ, ಇಲ್ಲಿ ಅವ್ರು ಹೇಳ್ತಾ ಇರೋದು ಕೂಡ ಕರೆಕ್ಟ್ ಆಗಿದೆ. ಇವ್ರಿಗೆ ಬರೀ ಮಾತಾಡೋದು ಮಾತ್ರ ಅಲ್ಲ, ಇಲ್ಲಿ ಮಿಮಿಕ್ರಿಯ ಕೂಡ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಜ್ಜಿ ಥರ ಮಾಡ್ತೀನಿ ಅಂತ ಹೇಳಿ ಮಾತಾಡಿದ್ರು ಕೂಡ ಅವರು ಮಾತಾಡ್ತಾ ಇರೋ ರೀತಿ ಜಜಸ್ಗಳಿಗೆ ಇಷ್ಟ ಆಗಿದೆ ಅಂತ ಗೊತ್ತಾಗ್ತಿದೆ. ಅಷ್ಟಕ್ಕೆ ಮಾತ್ರಕ್ಕೇನೆ ಬಿಗ್ ಬಾಸ್ ಒಳಗಡೆ ಕಳ್ಸೋಕ್ಕೂ ಆಗಲ್ಲ. ಸೊ ಹಾಗಾಗಿ ಜಜಸ್ಗಳು ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ಸಂಗೀತಾ ಶೃಂಗೇರಿ ಅವರು ಇಷ್ಟು ಮುಗ್ಧವಾಗಿದ್ದರೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ರೆ ನಿಮ್ಮನ್ನ ತುಂಬಾನೇ ಮುಗ್ಕೊಂಡ್ಬಿಡ್ತಾರೆ. ಅದೇ ರೀತಿಯಾಗಿ ನಿಮ್ಮನ್ನ ಸಾಫ್ಟ್ ಇರೋದ್ರಿಂದನೇ ನಿಮ್ಮನ್ನ ಸರ್ವೈವ್ ಮಾಡೋಕ್ಕಾಗಲ್ಲ. ಗೊತ್ತಿದ್ರು ನೀವು ಇಷ್ಟು ಸಾಫ್ಟ್ ಆಗಿದ್ದೀರಾ ಅಂತ ಗೊತ್ತಿದ್ದು ನಿಮ್ಮನ್ನ ಬಿಗ್ ಬಾಸ್ ಮನೆಗೆ ಕಳಿಸಿದ್ರೆ ಅದು ನಮ್ಮ ತಪ್ಪಾಗುತ್ತೆ ಅಂತ ಹೇಳ್ತಿದ್ದಾಗ ಇವರು ಖಡಕ್ ಆಯ್ಕೆನೇ ಹೇಳ್ತಿದ್ದಾರೆ. ಯಾವ ರೀತಿ ಖಡಕ್ನೆಸ್ ಇರಬೇಕೋ ಅದು ಕೂಡ ಇದೆ ಅಂತ ಹೇಳ್ಬೋದು. ನಾನು ಇನ್ನು ಯಾವ ರೀತಿ ಹೇಳಿ ನನಗೆ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಆಡ್ತೀನಿ ಮೇಡಮ್, ನಾನು ಕಳಿಸಿ ಮೇಡಮ್. ಯಾಕೆ ಮೇಡಮ್? ಯಾಕೆ ಮೇಡಮ್ ನನ್ನ ಕಳಿಸಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಅವರು ಫೈಟ್ ಮಾಡ್ತಿದ್ದಾರೆ. ಅಮ್ಗುಡುಮ್ಗು ಮಂಜಂತರ ನಂಗೆ ಆಗಲ್ಲ, ನಾನು ಇರೋದೇ ಹಿಂಗೆ, ಕಳಿಸ್ತಿದ್ರೆ ಕಳಿಸಿ, ಇಲ್ಲ ಬಿಟ್ಟರೆ ಬಿಡಿ ಅಂತ ಏನೂ ಹೋಗ್ತಾ ಇಲ್ಲ. ಸೊ ಇವ್ರು ಏನಾದರೂ ಬಿಗ್ ಬಾಸ್ ಮನೆಗೆ ಬಂದರೆ ಸ್ವಲ್ಪ ದಿನ ಅಂತೂ ಉಳ್ಕೋತಾರೆ. ಅವರು ಟ್ಯಾಲೆಂಟ್ ಮೇಲೆ ಇನ್ನೂ ಎಷ್ಟು ದಿನ ಉಳಿತಾರೆ ಅನ್ನೋದಂತೂ ಡಿಪೆಂಡ್ ಆಗುತ್ತೆ. ಆದರೆ ಇವ್ರು ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿಯೇ ಇಲ್ಲಿ ಮಾತಾಡ್ತಿದ್ದಾರೆ ಕೂಡ. ನನಗನ್ಸಿರೋ ಮಟ್ಟಿಗೆ ಇವರು ಸೆಲೆಕ್ಟ್ ಆಗಿರ್ತಾರೆ ಅಂತ ಅನಿಸುತ್ತೆ. ಇನ್ನು ಕಾಯ್ದು ನೋಡೋಣ ಬರೋ ಎಪಿಸೋಡಲ್ಲಿ ಏನಾಗಿದೆ ಅಂತ. ಇದೇ ರೀತಿಯಾದ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ.